ಇಷ್ಟು ದಿನ ನೀನ್ ಮುಖವಾಡ ಹಾಕೊಂಡು ಎಲ್ರಿಗೂ ಮೋಸ ಮಾಡ್ತಾ ಇದ್ದೆ. ಎಲ್ರ ಬೆನ್ನಿಗೂ ಚೂರಿ ಹಾಕ್ತಾ ಇದ್ದೆ. ಕಟ್ಕೊಂಡ್ ಗಣ್ಣಿಂದ ಹಿಡಿದು ಪ್ರತಿಯೊಬ್ರು ಮುಂದೆ ಬದುಕ್ತಾ ಇದ್ದಿದ್ದು ಮುಖವಾಡದ ಜೀವನ. ಆದ್ರೆ ಈಗ ನಿನ್ನನ್ನೇ ಯಾಮಾರ್ಸೋ ಜನ ನಿನ್ ಸುತ್ತ ಹುಟ್ಕೊಂಡಿದ್ದಾರೆ. ನಿನ್ ಹತ್ರ ಒಳ್ಳೆಯವ್ರ ತರ ನಾಟಕ ಆಡ್ತಾ ಆಡ್ತಾ ಅವ್ರ ಕೆಲ್ಸನ ಸಾಧಿಸ್ಕೊಳ್ತಾ ಇದ್ದಾರೆ. ಚೂರಿ ಹಾಕೋ ನಿನ್ಗೇನೆ ಚೂರಿ ಹಾಕ್ತಾ ಇದ್ದಾರೆ. ಚೂರಿ ಹಾಕ್ತಿದಾರ? ಅದು ಈ ಪ್ರಿಯಾಂಗೆ? ಯಾರವರೆಲ್ಲ? ಯಾರು, ಏನು, ಎತ್ತ ಅದೆಲ್ಲ ಅದಾಗದೆ ನಿನಗೆ ಮುಂದೆ ಗೊತ್ತಾಗುತ್ತೆ. ಆದ್ರೆ ಗೊತ್ತಾಗೋ ಅಷ್ಟೊತ್ತಿಗೆ ನೀನು ಸಂಪೂರ್ಣವಾಗಿ ಅವನತಿ ಆಗೋಗಿರ್ತೀಯ. ನೀನ್ ಮಾಡಿದ ಪಾಪಕ್ಕೆ ಆ ಭಗವಂತ ಸರಿಯಾದ ಶಿಕ್ಷೆನೆ ಕೊಟ್ಟಿದ್ದಾನೆ. ನೀನ್ ಮಾಡಿದ ಪಾಪ ಕರ್ಮ ನಿನ್ನ ಸುಮ್ಮನೆ ಬಿಡೋದಿಲ್ಲ. ಇಲ್ಲ ಇಲ್ಲ, ನಾನೇನು ಪಾಪ ಮಾಡಿಲ್ಲ. ಏನೋ ಸಣ್ಣ ಪುಟ್ಟ ತಪ್ಪು ಮಾಡಿರ್ಬೋದಷ್ಟೇ. ಇಷ್ಟಾದ್ರೂ ನೀನ್ ಸುಳ್ಳು ಹೇಳೋದನ್ನ ಬಿಡೋದಿಲ್ಲ ಅಲ್ವಾ? ನೀನ್ ಶಿಶು ಹತ್ಯೆ ಮಾಡಿಲ್ವಾ? ಶಿಶು ಹತ್ಯೆ ದೋಷ ಎಷ್ಟು ಘೋರವಾದ್ದು ಅಂತ ನಿನಗೆ ಗೊತ್ತಿಲ್ವಾ?